ಇಷ್ಟೊಂದು ಸಣ್ಣ ಸಣ್ಣ ರೋಡಲ್ಲಿ ಹೋಗಬೇಕು, ಅಷ್ಟೊಂದು ಗಾಡಿಗಳು. ಆ ರೋಡ್ ಆಗದೆ ಎಲ್ಲರೂ ಇದೇ ರೋಡಲ್ಲಿ ಹೋಗ್ತಾ ಇದ್ದಾರೆ. ಪಾಪ ಎಷ್ಟೊಂದು ಕಷ್ಟಪಡಬೇಕು ಮಾರೆ. ಇದು 6 ನಿಮಿಷಕ್ಕಾದ್ಮೇಲೆ ಟ್ರೈನ್ ಬರ್ತಾ ಉಂಟು ಈಗ. ಅದು ಕೂಡ ಎಷ್ಟು ಫಾಸ್ಟಾಗಿ ಬರ್ತಾ ಉಂಟು ನೋಡಿ. ಓ, ಇನ್ನೊಂದು ಟ್ರೈನ್ ಬರ್ಲಿಕ್ಕೆ ಉಂಟಂತೆ ಮಾರೆ. ನೋಡಿ ಹೋಯ್ತಾ ಬಿಟ್ಟಾರ ಅವ್ರಿಗೆ ಕಷ್ಟ ಮಾರೆ. ಆ ಅಂಡರ್ ಬ್ರಿಡ್ಜ್ ಓಪನ್ ಆಗಿದ್ದರೆ ನಾವು ಈಗ ಇಷ್ಟೊತ್ತು ಟ್ರೈನಿಗೆ ಕಾಯಬೇಕು ಅಂತ ಇರ್ತಾನೆ ಇರಲಿಲ್ಲ, ಕೆಳಗಡೆಯಿಂದ ಹೋಗ್ತಿರ್ಬೋದಿತ್ತು. ಬಟ್ ಏನು ಮಾಡೋದು, ನಮ್ಮ ಹಣೆ ಬರ. ನಾವು ಕಾಯಬೇಕು. 5 ವರ್ಷದಿಂದ ಕಾಯ್ತಾ ಇದ್ದೇವೆ, ಇನ್ನೊಂದು 5 ವರ್ಷ ಕಾಯ್ತೇವೆ, ಅದರಲ್ಲಿ ಏನಿದೆ ಅಂತ ನಮ್ಮ ಮಂಗಳೂರವರು ಹೇಳ್ತಾರೆ. ವರ್ಕ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಆಗಬೇಕಷ್ಟೇ. ಈ ಒಂದು ವರ್ಕ್ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಆಗಿತ್ತಾಯ್ತಾ, ಆದರೂ ಕಂಪ್ಲೀಟ್ ಆಗಲಿಲ್ಲ. ಮೊನ್ನೆ ಒಂದು ವಿಡಿಯೋ ಬಂದಿತ್ತು ಆಗಿದೆ ಅಂತ, ಬಟ್ ಈಗ ನೋಡಿದರೆ ಇನ್ನೂ ವರ್ಕ್ ನಡೀತಾ ಇದೆ. ಸೊ ಹೋಗ್ಲಿಕ್ಕಿಲ್ವ ಅಂತ, ಎಂಟ್ರೆನ್ಸ್ ಇಲ್ಲ. ಸೊ ಇದುವೇ ಆ ಜಾಗ. ಇದರ ಹೆಸರು ಮಹಾಕಾಳಿ ಪಡ್ಪು ಅಂಡರ್ ಪಾಸ್. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ, ಇಲ್ಲಿ ಒಂದು ಬ್ರಿಡ್ಜ್ ವರ್ಕ್ ಆಗ್ತಾ ಉಂಟು, ಅದು ಸುಮಾರು ವರ್ಷ ಆಯಿತು ಇನ್ನೂ ಮುಗಿಲಿಲ್ಲ ಅಂತ. ಸೊ ಅದಕ್ಕೆ ಸುಮಾರು ಜನ, ಅದು 1 ವರ್ಷದ ಹಿಂದೆ ಮಾಡಿದಂಥ ವಿಡಿಯೋ, ಅದಕ್ಕೆ ಸುಮಾರು ಜನ ಕಮೆಂಟ್ ಹಾಕಿದರು, ಇಲ್ಲ ಅದು 2 ತಿಂಗಳಲ್ಲಿ ಮುಗೀತದೆ, ನೀವು ಬಂದು ನೋಡಿ, ಸುಮ್ಮನೆ ವೀಡಿಯೋ ಮಾಡೋದಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಓಕೆ 2 ತಿಂಗಳಲ್ಲಿ ನಡಿಬೋದು. ಯಾಕಂದರೆ ಈ ಒಂದು ವರ್ಕ್ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಆಗಿತ್ತಾಯ್ತಾ, ಆದರೂ ಕಂಪ್ಲೀಟ್ ಆಗಲಿಲ್ಲ. ಮೊನ್ನೆ ಒಂದು ವಿಡಿಯೋ ಬಂದಿತ್ತು ಆಗಿದೆ ಅಂತ, ಬಟ್ ಈಗ ನೋಡಿದರೆ ಇನ್ನೂ ವರ್ಕ್ ನಡೀತಾ ಇದೆ. ಸೊ ಹೋಗ್ಲಿಕ್ಕಿಲ್ವ ಅಂತ, ಎಂಟ್ರೆನ್ಸ್ ಇಲ್ಲ. ಸೊ ಇದುವೇ ಆ ಜಾಗ. ಇದರ ಹೆಸರು ಮಹಾಕಾಳಿ ಪಡ್ಪು ಅಂಡರ್ ಪಾಸ್. ಸೊ ಅಲ್ಲಿ ಮೇಲುಗಡೆ ಟ್ರೈನ್ ಹೋಗ್ತದೆ, ಇನ್ನೂ ಕೂಡ ವರ್ಕ್ ನಡೀತಾ ಉಂಟು. ಹೋಗ್ಲಿಕ್ಕಿಲ್ಲಲ್ಲ, ಹೋಗ್ಲಿಕ್ಕಿಲ್ಲ ಅಂತೆ. ಸೊ ಅಲ್ಲಿ ಸ್ವಲ್ಪ ಮುಂದೆ ಹೋಗುವ, ಸ್ವಲ್ಪ ಮುಂದೆ. ಸೊ ಮೇಲುಗಡೆ ಟ್ರೈನ್ ಹೋಗ್ತದೆ ಆಯಿತಾ, ನಿಮಗೆ ಮಂಗಳೂರು ಜಂಕ್ಷನಿಗಿಂದ ಕೇರಳ ಕಡೆ ಹೋಗುವಂತಹ ಟ್ರೈನ್ಗಳೆಲ್ಲ ಹೋಗ್ತದೆ. ಬಟ್ 5 ವರ್ಷ ಆಯಿತು ಇನ್ನೂ ಮುಗಿಲಿಲ್ಲ. ನಾವು ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ಮಾಡಿದರೆ ಅಥವಾ ಅವೇರ್ನೆಸ್ ವೀಡಿಯೋ ಮಾಡಿದರೆ ಸುಮಾರು ಜನ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಸೊ ಹಾಗಾಗಿ ನಾನು 1 ವರ್ಷದಲ್ಲಿ ಸಾಕಷ್ಟು ರೋಡ್ಗಳ ಬಗ್ಗೆ ಹೇಳಲೇ ಇಲ್ಲ, ಸುಮ್ಮನೆ ಯಾಕೆ ಅಂತ. ಬಟ್ ಈ ಒಂದು ಜಾಗವನ್ನು ನಿಮಗೆ ತೋರಿಸ್ಬೇಕಿತ್ತು. ಇದು ಔಟ್ ಆಫ್ ದಿ ಬಾಕ್ಸ್ ಜಾಗ ಆಯಿತಾ. ಯಾಕೆಂದರೆ ನಾನು ಇದನ್ನು ತೋರಿಸುವಂತ ಬಂದದಲ್ಲ, ನಾನು ಇನ್ನೊಂದು ಜಾಗ ಇದೆ ಅದನ್ನು ತೋರಿಸುವಂತ ಬಂದದ್ದು. ಸೊ ಇಲ್ಲಿಂದ ಈಗ ನಾವು ಮೇಯ್ನ್ ಬಂದಂತಹ ಜಾಗವನ್ನು ತೋರಿಸುವ. ಎಲ್ಲರೂ ಬಂದು ಹಿಂದೆಗಡೆ ಹೋಗ್ತಿದ್ದಾರೆ ನೋಡಿ. ಬಟ್ ನೀವು ಕಾರ್ ಕಲೀಲಿಕ್ಕೆ ಬರ್ಬೋದು, ಯಾವುದೇ ಗಾಡಿಗಳನ್ನು ಬಿಡ್ತಾ ಇಲ್ಲಲ್ಲ, ಹಾಗಾಗಿ. ಸೊ ಅಲ್ಲೇನು ಅಂಡರ್ ಪಾಸ್ ತೋರಿಸಿದೆ ಅದು ಬೇಗ ಓಪನ್ ಆದರೆ ನಮ್ಮ ಕಂಕನಾಡಿಯಲ್ಲಿ ಬ್ಲಾಕ್ ಆಗೋದು, ಮಂಗಳೂರು ಸಿಟಿ ಬ್ಲಾಕ್ ಆಗೋದು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಇಲ್ಲಿ ನಿಮಗೆ ಟ್ರೈನ್ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ, ಮಂಗಳೂರಿಂದ ಕೇರಳ ಆ ಥರದ ಟ್ರೈನ್ ಸಾಕಷ್ಟು ಹೋಗ್ತಾ ಇರ್ತದೆ. ಸೊ ಗೇಟ್ ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ಬ್ಲಾಕ್ ಆಗುವಂಥದ್ದು ಗ್ಯಾರಂಟಿ. ನೋಡಿ, ನಾನು ಮಾತಾಡಿದೆ ತಡ, ಇಲ್ಲಿ ಬಂದಾಯಿತು, ಗೇಟ್ ಹಾಕಿ ಆಯಿತು. ಸೊ ನೋಡಿ, ಈಗ ಜಸ್ಟ್ ಹಾಕಿದಷ್ಟೇ. ಸೊ ನೋಡಿ, ಹೀಗೆ ಗೇಟ್ ಹಾಕಿದರೆ ನಾವು ಕಾಯ್ತಾ ಇರಬೇಕು. ನಾವು ಅಪರೂಪಕ್ಕೆ ಇಲ್ಲಿ ಬರೋದು ವೀಡಿಯೋ ಮಾಡಲಿಕ್ಕೋಸ್ಕರ ಮಾತ್ರ. ಬಟ್ ಡೈಲಿ ಆ ಕಡೆ ಇದ್ದವರು ಈ ಕಡೆ ಕೆಲಸ ಬರೋರು ಇವರೆಲ್ಲ ಹೀಗೆ ಕಾದರೆ ಶಾಲೆಗೆ ಕಾಲೇಜಿಗೆ ವರ್ಕಿಗೆಲ್ಲ ಎಷ್ಟು ಲೇಟ್ ಆಗ್ಬೋದು. ಸೊ ಅದೊಂದು ವರ್ಕ್ ಬೇಗ ಮುಗ್ದಿದ್ರೆ ಖಂಡಿತ ಆಗ್ತಾಯಿತ್ತು. ಬಟ್ ಯಾವಾಗ ಮುಗೀತದಂತ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ನೋಡುವ, ಕಾಯುವ, ನಮ್ಮ ಕೆಲಸ ಕಾಯೋದು, ನಾವೇನು ಮಾಡಲಿಕ್ಕಾಗಲ್ಲಲ್ಲ. ಸೊ ಹೋಗುವ, ನೋಡುವ ಬನ್ನಿ.
ಒಂದು 5-6 ನಿಮಿಷಕ್ಕಾದಮೇಲೆ ಟ್ರೈನ್ ಬರ್ತಾ ಉಂಟು ಈಗ. ಅದು ಕೂಡ ಎಷ್ಟು ಫಾಸ್ಟಾಗಿ ಬರ್ತಾ ಉಂಟು ನೋಡಿ. ಆ ಕಡೆ ಫುಲ್ ಟ್ರಾಫಿಕ್ ಆಯಿತು, ಈ ಕಡೆ ಕೂಡ ಟ್ರಾಫಿಕ್. ಸೊ ಅಪರೂಪಕ್ಕೆ ಬರುವಾಗ ಇದನ್ನೆಲ್ಲ ನೋಡುವಾಗ ಖುಷಿ ಆಗ್ತದೆ. ಪಾಪ ಡೈಲಿ ಬರೋರು ಅವಸ್ಥೆನೆ. ಈಗ ಟ್ರೈನ್ ಹೋಗಲಿಕ್ಕೆ ಈಗ ನೋಡಿ ಗಾಡಿ ಕಡೆ ಸ್ಟಾರ್ಟ್ ಆಗ್ತದೆ ನೋಡಿ. ಓ, ಇನ್ನೊಂದು ಟ್ರೈನ್ ಬರಲಿಕ್ಕೆ ಉಂಟಂತೆ ಮಾರೆ. ಇನ್ನೊಂದು ಟ್ರೈನ್ ಬರಲಿಕ್ಕೆ ಉಂಟಂತೆ. ಏನು ಅವಸ್ಥೆ ಮಾರೆ ಇದು. ನಾನಿಲ್ಲಿ ಕಾದು ಬ್ಯಾಟ್ರಿ ಖಾಲಿ ಆಗ್ತದೆ ಅಂತ ಹೇಳಿ ಆ ಟ್ರೈನ್ ಬರಲಿ, ಆಮೇಲೆ ಕಂಟಿನ್ಯೂ ಮಾಡು. ನಿಜ ಹೇಳಬೇಕಂತಾದರೆ ಆಗ ನಾನು ಹೇಳಿದ್ದೆ, ಈ ವಿಡಿಯೋ ಸ್ಟಾರ್ಟ್ ಆಗೋ ಮೊದಲು ನಾನು ಹೇಳಿದ್ದೆ. ಸೊ ಈಗ ಈ ಜಾಗಕ್ಕೆ ಬರುವಾಗ ನಾನು ಹೇಳಿದ್ದೆ ಡೈಲಿ ವರ್ಕ್ ಹೋಗೋರ ಅವಸ್ಥೆ ಅಂತ. ಸೊ ನೋಡಿ ಇಷ್ಟೊತ್ತಕ್ಕಾದರೆ ಹೇಗಾಗ್ಬೋದು ಅವರ ಪೇಷನ್ಸ್ ಲೆವೆಲ್. ಹೇಗೋ ಸೊ ಹೋಗುವ, ಆ ಟ್ರೈನ್ ಬರಲಿ. ಟ್ರೈನ್ ಬಂದ ಮೇಲೆ ಆ ಕಡೆ ಹೋಗುವಂಥದ್ದು. ಬಂತು ಎಲ್ಲ ಕ್ರಿಸ್ಮಸ್ಸಿಗೆ ಊರಿಗೆ ಹೋಗೋರು ಅಂತ. ಸೊ ಈ ಟ್ರೈನ್ ಕೂಡ ಹೋಯಿತು. ಈಗ ನಾವು ಹೋಗಿ ನಿಮಗೆ ಜಾಗ ತೋರಿಸುವಂಥದ್ದು. ಸೊ ನೋಡಿ ಈ ಟ್ರೈನ್ ಕೂಡ ಹೋಯಿತು. ಈಗ ಜನರ ಪೇಷನ್ಸ್ ಲೆವೆಲ್ ನೋಡಿ ಎಷ್ಟರ ಮಟ್ಟಿಗೆ ಇರ್ತದಂತ. ಎಲ್ಲರೂ ಬೈಕ್ ಸ್ಟಾರ್ಟ್ ಮಾಡಿದರು, ನಾನು ಕೂಡ ಬೈಕ್ ಸ್ಟಾರ್ಟ್ ಮಾಡಿದೆ. ಆದರೆ ಇದು ಪ್ರೋಸೆಸ್ ಮುಗಿಲಿಕ್ಕೊಂದು ಇನ್ನೂ 1 ನಿಮಿಷ ಇರಬೇಕು ಮೋಸ್ಟ್ಲಿ. ಕಾಂಪಿಟೇಷನ್ ನೋಡಿ, ಆ ಕಡೆಯಿಂದ ಜನ, ಈ ಕಡೆಯಿಂದ ಜನ ಫುಲ್ ಕಾಂಪಿಟೇಷನ್ ಈಗ. ಶುರುವಾಯಿತು ಹಾರ್ನ್ಗಳು. ನೋಡಿ ಹೋಯ್ತಾ ಬಿಟ್ಟಾರ ಅವ್ರಿಗೆ ಕಷ್ಟ ಮಾರೆ. ನಾನ್ ಫಸ್ಟ್ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಒಂದು ವೇಳೆ ಅಂಡರ್ ಬ್ರಿಡ್ಜ್ ಓಪನ್ ಆಗಿದ್ದರೆ ನಾವು ಡೈರೆಕ್ಟ್ ಅಲ್ಲಿಂದನೇ ಹೋಗ್ಬೋದಿತ್ತು. ಸೊ ಒಂದು ವೇಳೆ ಆ ಅಂಡರ್ ಬ್ರಿಡ್ಜ್ ಓಪನ್ ಆಗಿದ್ದರೆ ನಾವು ಈಗ ಇಷ್ಟೊತ್ತು ಟ್ರೈನಿಗೆ ಕಾಯಬೇಕು ಅಂತ ಇರ್ತಾನೆ ಇರಲಿಲ್ಲ, ಕಡೆಯಿಂದ ಹೋಗ್ತಿರ್ಬೋದಿತ್ತು. ಬಟ್ ಏನು ಮಾಡೋದು, ನಮ್ಮ ಹಣೆ ಬರ. ರೆಕಾರ್ಡಾ? ಸೊ ನಮ್ಮ ಹಣೆ ಬರ, ನಾವು ಕಾಯಬೇಕು. 5 ವರ್ಷದಿಂದ ಕಾಯ್ತಾ ಇದ್ದೇವೆ, ಇನ್ನೊಂದು 5 ವರ್ಷ ಕಾಯ್ತೇವೆ. ಅದರಲ್ಲಿ ಏನಿದೆ ಅಂತ ನಮ್ಮ ಮಂಗಳೂರವರು ಹೇಳ್ತಾರೆ, ಯಾಕಂದರೆ ನಾವು ಸ್ಮಾರ್ಟ್ ಅಲ್ಲ, ಹಾಗಾಗಿ. ಸೊ
ಸೊ ಈಗ ನಾವು ಹೋಗುವಂತಹ ರೂಟ್ ಹೇಗಿದೆ ನೋಡಿ. ಆದರೂ ನಮ್ಮ ಜನ ಏನು ಹೇಳೋದಿಲ್ಲ, ಇದಕ್ಕೆ ಏನು ಹೇಳಲಿಕ್ಕೂ ಆಗೋದಿಲ್ಲ. ಸೊ ಇಷ್ಟೊಂದು ಸಣ್ಣ ಸಣ್ಣ ರೋಡಲ್ಲಿ ಹೋಗಬೇಕು, ಅಷ್ಟೊಂದು ಗಾಡಿಗಳು, ಏನು ಹೇಳಬೇಕು ಹೇಳಿ. ಈ ಒಂದು ಅವಸ್ಥೆಯ ಅವ್ಯವಸ್ಥೆಯ ಅಥವಾ ನಮ್ಮ ಹಣೆ ಬರೋಣ ಗೊತ್ತಾಗ್ತಾ ಇಲ್ಲ. ಬಟ್ ಇದು ವಾಸ್ತವ, ಮಂಗಳೂರಿನ ನಿಜವಾದಂತಹ ರೋಡ್ನ ವಾಸ್ತವ. ಇದಿಷ್ಟು ಒಂದೇ ರೋಡ್ನ ಬಗ್ಗೆ ಹೇಳಿದ್ದು ನಾನು. ಇನ್ನೂ ಸಾಕಷ್ಟು ರೋಡ್ಗಳ ಬಗ್ಗೆ ಹೇಳ್ಬೋದು, ಆದರೆ ಸುಮ್ಮನೆ ನಾವು ಹೇಳಿ ಪ್ರಯೋಜನ ಇಲ್ಲ. ಕಮೆಂಟ್ ಸೆಕ್ಷನಲ್ಲಿ ನೆಗೆಟಿವ್ ಹೇಳೋರು ಹೇಳ್ತಾರೆ, ಹಾಗೆಯೇ ಡಿಫೆಂಡ್ ಮಾಡೋರು ಡಿಫೆಂಡ್ ಮಾಡ್ತಾನೇ ಇರ್ತಾರೆ. ಸೊ ಹಾಗಾಗಿ ಈಗ ಇಲ್ಲಿಂದ ನಾನು ಮೇಯ್ನಾಗಿ ನಿಮಗೆ ಜಾಗ ತೋರಿಸ್ಲಿಕ್ಕೆ ಬಂದದಲ್ಲ, ಸೊ ಅದನ್ನು ತೋರಿಸ್ತೇನೆ, ಬನ್ನಿ.